ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ ಸರ್, ಸೋಮವಾರದ ದಿನ ನಿಮಗೆಲ್ಲರಿಗೂ ಕೂಡ ಎಕನಾಮಿಕ್ಸ್ ಎಕ್ಸಾಮ್ ಇದೆ. ಅಂದರೆ ಎಕ್ಸಾಮ್ 2 ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳು ಯಾರೆಲ್ಲ ಫೇಲ್ ಆಗಿದ್ದರೋ, ಅಂದರೆ ಯಾರೆಲ್ಲ ತಮ್ಮ ಇಂಪ್ರೂವ್ಮೆಂಟ್ಗಾಗಿ ಎಕ್ಸಾಮನ್ನು ಬರೀತಾ ಇದ್ದಾರೋ ಅಂತಹ ವಿದ್ಯಾರ್ಥಿಗಳಿಗೆ ನಾವಿಲ್ಲಿ ಚಾಲೆಂಜ್ ತಗೊಂಡು ಟೋಟಲಿ 80 ಮಾರ್ಕ್ಸಿಗೆ ಎಕ್ಸಾಮನ್ನು ತಾವುಗಳು ಬರಿತಾ ಇದ್ದೀರಾ. ಆ 80ಗೆ ಕಡಿಮೆ ಅಂದರೂ 45ರಿಂದ 50 ಅಂಕಕ್ಕೆ ನಾನು ಇಲ್ಲಿ ನಿಮಗೆ ಒಂದು ಪೇಪರನ್ನು ಸೆಟ್ ಮಾಡಿ ಕೊಡ್ತಾ ಇದ್ದೇನೆ. ಇದೇ ಕ್ವಶನ್ ಎಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದ್ದೇ ಇರುತ್ತೆ. ದೇವರ ದಯೆ ಕೂಡ ಇರಲಿ. ಭಾಳ ಏನಂತೀರ ಸರ್, ಓವರ್ ಕಾನ್ಫಿಡೆನ್ಸ್ ಇರಬಾರ್ದಲ್ವ. ಎನಿಹೌ, ಐ ಪ್ರೇ ಟು ಗಾಡ್. ಇಂಪಾರ್ಟೆಂಟ್ ಕ್ವಶನ್ಸ್ ಬನ್ನಿ. ಈಗ ಚಾಪ್ಟರ್ 1 ಮೈಕ್ರೋ ಇಂಟ್ರೊಡಕ್ಷನ್ ಅಂತ ಇದೆ ನಿಮಗೆಲ್ಲರಿಗೂ ಕೂಡ. ಆ ಒಂದು ಪಾಠದಿಂದ ವಾಟ್ ಡು ಯು ಮೀನ್ ಬೈ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತ ಇದೆ. ಇದು 1 ಮಾರ್ಕ್ಸಿಗೆ ಬರುವಂಥ ಒಂದು ಪ್ರಶ್ನೆ ಆಗಿರುತ್ತೆ. ಎಕ್ಸ್ಪ್ಲೇನ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್, ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು 4 ಅಂಕಕ್ಕೆ ಬರುವ ಸಾಧ್ಯತೆ ಇದೆ. ಇದಕ್ಕಿಂತ ಬಹಳ ಇಂಪಾರ್ಟೆಂಟು ಅಂತ ಹೇಳಿದರೆ ಪ್ರಾಬ್ಲಮ್ಸ್ ಆಫ್ ಚಾಯ್ಸ್ ಇನ್ ಎ ಎಕನಾಮಿ, ಇದು 1 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ಎಲ್ಲ ಕೂಡ ಬರುವಂತಹ ಸಾಧ್ಯತೆ ಇದೆ. ವಾಟ್ ಆರ್ ದಿ ಫ್ಯೂಚರ್ಸ್ ಆಫ್ ಮಾರ್ಕೆಟ್ ಎಕನಾಮಿ ಅಂತ ಇದೆ. ಇದು ಕೂಡ ಅಷ್ಟೇ 2 ಮಾರ್ಕ್ಸ್ 4 ಮಾರ್ಕ್ಸಿಗೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಹೌ ವೀವರ್ ಫಾರ್ಮರ್ ಆ್ಯಂಡ್ ದ ಟೀಚರ್ ವರ್ಕ್ ಇನ್ ದ ಸಿಂಪಲ್ ಎಕನಾಮಿ ಅಂತ ಇದೆ. ಇದು 4 ಅಂಕಕ್ಕೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ ಅಂತ ಇದೆ. ಇದು 4 ಅಂಕಕ್ಕೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ನಂತರದಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿ, ರೋಲ್ ಆಫ್ ಗೌರ್ಮೆಂಟ್ ಆ್ಯಂಡ್ ಹೌಸ್ ಹೋಲ್ಡ್ ಸೆಕ್ಟರ್ ಅಂತ ಇದೆ. ಎರಡರಲ್ಲಿ ಒಂದು ಪ್ರಶ್ನೆ ಮಾತ್ರ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗಂತೂ ಫಿಕ್ಸು ಸರ್. ಈಗ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಗೆ ಹೇಳಬೇಕಿತ್ತು. ನೋಡಿ ವಿದ್ಯಾರ್ಥಿಗಳೇ, ಮೊದಲು ಮಾಡಲ್ ಕ್ವಶನ್ ಪೇಪರ್ 1, 2, 3 ಈ 3 ಮುಗಿಸ್ಕೊಳ್ಳಿ. ನಂತರದಲ್ಲಿ ನಾನು ಕೊಟ್ಟಂಥ ಮೆಟೀರಿಯಲ್ ಮುಗಿಸ್ಕೊಂಡ್ರೆ 80 ಔಟ್ ಆಫ್ 80 ಫಿಕ್ಸು ಸರ್. ಮತ್ತೇನು ಹೇಳುವ ಅವಶ್ಯಕತೆ ಇರಲ್ಲ. ಈಗಾಗಲೇ ನಾನು POQ ಮೇಲೆ ಒಂದು ವಿಡಿಯೋವನ್ನು ಮಾಡಿಕೊಟ್ಟಿದ್ದೇನೆ. ಅದೇ ಎಕ್ಸಾಮಿಗೆ ಬರೋದೆ 10 ಮಾರ್ಕ್ಸು 10 ಮಾರ್ಕ್ಸು 2 ನಿಮಿಷದ ವಿಡಿಯೋ ಜಾಸ್ತಿ ಇಲ್ಲ. ಅದು ಕೂತ್ಕೊಂಡು ಟೋಟಲ್ 5 ನಿಮಿಷದ ವಿಡಿಯೋ ಇದೆ. ಅದು ಕೂತ್ಕೊಂಡು 5 ನಿಮಿಷ ಸ್ಪೆಂಡ್ ಮಾಡಿಬಿಡಿ ಸರ್, 10 ಮಾರ್ಕ್ಸ್ ಬರುತ್ತೆ. ಅದಕ್ಕೆ ನಾನು ಹೇಳುತ್ತಿರುವಂಥದ್ದು ಸ್ಮಾರ್ಟ್ ವರ್ಕು, ಸ್ವಲ್ಪ ಆಯಿತಾ, ಅಂಥ ವರ್ಕನ್ನು ಮಾಡಿದಾಗ ಮಾತ್ರ ಇವೆಲ್ಲ ಸಾಧ್ಯತೆ. ಚಾಪ್ಟರ್ 2 ಬರೋಣ ಈಗ ಮೈಕ್ರೋನಲ್ಲಿ, ಆಯಿತಾ. ಇಲ್ಲಿ ಪ್ರಶ್ನೆ ನೋಡೋಣ ಈಗ. 1 ಮಾರ್ಕ್ಸ್ 2 ಮಾರ್ಕ್ಸು 2, 4, 6 ಇವೆಲ್ಲವೂ ಕೂಡ ಇದ್ದಾವೆ. ಇದರಲ್ಲಿ ಬಹಳ ಇಂಪಾರ್ಟೆಂಟು ನಿಮಗೆ ಯಾವುದು ಅಂತ ನಿಮಗೆ ಡಿಸ್ಪ್ಲೇ ಮೇಲೆ ನಾನು ಡಿಸ್ಪ್ಲೇ ಮಾಡಿದ್ದೇನೆ, ಆಯಿತಾ. ನೋಡಿ ವಿದ್ಯಾರ್ಥಿಗಳೇ, ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಮೀನಿಂಗ್ ಲಾ ಆಫ್ ಡಿಮ್ಯಾಂಡ್ ಎಲಾಸ್ಟಿಸಿಟಿ ಆಫ್ ಯಾವುದಿದು ಡಿಮ್ಯಾಂಡ್ 2 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ 6 ಮಾರ್ಕ್ಸಿಗೆ ಎಲ್ಲದೂ ಬರುವ ಸಾಧ್ಯತೆ ಜಾಸ್ತಿ ಇದೆ ಇದು ಅಂತ. ಇದು ಕೆಲವೊಂದು ಯುಟಿಲಿಟಿ ಇವೆಲ್ಲ M=P1x1 ಎಲ್ಲ ಇದೆ ಅಲ್ವಾ. ಇದು ಮ್ಯಾಜ್ ಆಫ್ ಫಾಲೋಯಿಂಗು ಅಥವಾ ನಿಮ್ಮ MCQs ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರುವ ಸಾಧ್ಯತೆ ಕೂಡ ಇರುವಂತಹ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಅಪ್ಲೋಡನ್ನು ಮಾಡಿದ್ದೇವೆ. ಡಿಫ್ರೆನ್ಸ್ ಬಿಟ್ವೀನ್ TU ಆ್ಯಂಡ್ MU, ಇದು ನಿಮಗೆ ಒಂದು ಬಾಕ್ಸನ್ನು ಕೊಟ್ಟುಬಿಟ್ಟು POQನಲ್ಲೂ ಕೇಳುವ ಸಾಧ್ಯತೆ ಜಾಸ್ತಿ ಇದೆ. 4 ಮಾರ್ಕ್ಸಿಗೆ ಬರುವಂಥದ್ದು. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಇದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. 6 ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಟೋಟಲ್ 3 6 ಅಂಕದ್ದು, 3 4 ಅಂಕದ ಹಾಗೂ 2 ಅಂಕದ ಪ್ರಶ್ನೆಗಳು ಕೂಡ ಡಿಸ್ಪ್ಲೇ ಮಾಡಿದ್ದೇನೆ. ಇಲ್ಲಿ 3 ಇದೆ. ಇದು 2 ಅಂತೂ ನಿಮ್ಮ ಎಕ್ಸಾಮ್ ಆ್ಯನ್ಯುವಲ್ ಎಕ್ಸಾಮ್ 2 ಕ್ವಶನ್ ಪೇಪರಲ್ಲಿ ಫಿಕ್ಸ್ ಆಗಿ ಇರುತ್ತೆ. ಬನ್ನಿ ಸರ್ ಮುಂದೆ ನೋಡೋಣ. ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ಅಂತ ಇದೆ 6 ಮಾರ್ಕ್ಸಿಗೆ. ಮೊನೋಟೋನಿಕ್ ಪ್ರಿಫರೆನ್ಸ್ ಇದೆ 2 ಮಾರ್ಕ್ಸಿಗೆ. ಇಂಡಿಫರೆನ್ಸ್ ಕರ್ವ್ ಮ್ಯಾಪ್ ಇದೆ 4 ಮಾರ್ಕ್ಸಿಗೆ. ಆಪ್ಟಿಕಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ 6 ಮಾರ್ಕ್ಸಿಗಿದೆ. ಮಾರ್ಕೆಟ್ ಡಿಮ್ಯಾಂಡ್ ಕರ್ವ್ ಈಕ್ವೇಷನ್ 4 ಮಾರ್ಕ್ಸಿಗೆ. ಮೂಮೆಂಟ್ ಅಲಾಂಗ್ ವಿತ್ ಡಿಮ್ಯಾಂಡ್ ಕರ್ವ್ ಅದು 4 ಮಾರ್ಕ್ಸಿಗೆ. ಇನ್ಫೀರಿಯರ್ ಗೂಡ್ಸ್ ಇದೆ. ಬಜೆಟ್ ಸೆಟ್ ಕೂಡ ಇದೆ 5 ಮಾರ್ಕ್ಸಿಗೆ. ಈಗ ಚಾಪ್ಟರ್ 3 ನಾವು ಸ್ವಲ್ಪ ಮುಂದೆ ಹೋಗೋಣ, ಹೌದಲ್ವಾ. ಲಾಗಲ್ಲಿ ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್ ಇದೆ. ಇದೇನು ಅಷ್ಟು ಇಂಪಾರ್ಟೆಂಟು ಅಂತ ನನಗೆ ಅನ್ನಿಸಲಿಲ್ಲ ಈ ಒಂದು ಪಾಠ. ಆದರೆ ಇದರಲ್ಲಿ ಪ್ರಾಬ್ಲಮ್ಸ್ ಭಾಳ ಸಲ ಕೇಳಿದ್ದಾನೆ. ಇದರಲ್ಲೇ ಬರೋದು ಪ್ರಾಬ್ಲಮ್ಸ್, ಇದು ಮಾತ್ರ ಫಿಕ್ಸು. ವಾಟ್ ಡು ಯು ಮೀನ್ ಬೈ ಲಾಂಗ್ ಮೆನ್ ಕಾಸ್ಟ್ ಆ್ಯಂಡ್ ಶಾರ್ಟ್ ರನ್. ನೋಡಿ, ವಾಟ್ ಡು ಯು ಮೀನ್ ಬೈ ಲಾಂಗ್ ರನ್ ಕಾಸ್ಟ್ ಆ್ಯಂಡ್ ಶಾರ್ಟ್ ರನ್ ಕಾಸ್ಟ್ ಅಂತ ಇದೆ 6 ಮಾರ್ಕ್ಸಿಗೆ. ಅಥವಾ TP, AP ಆ್ಯಂಡ್ MP ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ಆಯಿತಾ. ಭಾಳ ಈಸಿ, ಅದು ಪ್ರಾಬ್ಲಮ್ಸಲ್ಲೂ ಕೂಡ ನಿಮಗೆ ಬರ್ತಾ ಇದೆ. ಚಾಪ್ಟರ್ 4 ಮೈಕ್ರೋ ನೋಡೋಣ. ಆಪರ್ಚುನಿಟಿ ಕಾಸ್ಟ್, ವಾಟ್ ಡು ಯು ಮೀನ್ ಬೈ TR, MR ಆ್ಯಂಡ್ AR. ಇದು ಬಹಳ ಇಂಪಾರ್ಟೆಂಟು ಸರ್. ಕ್ವಶನ್ ನಂಬರ್ 2 ಫಿಕ್ಸು ಅಂತಲೇ ಅಂದ್ಕೊಂಡು ಓದಬೇಕು ತಾವುಗಳು. ಈ 3 ಕೂಡ ಅಷ್ಟೇ. ಯಾವುದು ಎಕ್ಸ್ಪ್ಲೇನ್ ಥರ್ಡ್ ಕಂಡೀಷನ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇದೆ ಅಲ್ವಾ, ಅದು ಕೂಡ. ಈಗ ಚಾಪ್ಟರ್ 5 ಮೈಕ್ರೋ ಅಂತ ಒಂದು ಇದೆ ನಿಮಗೆ. ಅದರಲ್ಲಿ ಈಕ್ವಿಲಿಬ್ರಿಯಂ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ, ಎಕ್ಸೆಸ್ ಡಿಮ್ಯಾಂಡ್ ಆ್ಯಂಡ್ ಎಕ್ಸೆಸ್ ಸಪ್ಲೈ,
ನಂತರದಲ್ಲಿ ವೀಟ್ 6 ಮಾರ್ಕ್ಸು, ಫೈಂಡ್ ಈಕ್ವಿಲಿಬ್ರಿಯಮ್, ನಂಬರ್ ಆಫ್ ಫಾರ್ಮ್ಸು ಇವೆಲ್ಲವೂ ಕೂಡ ನಾವು ನೋಡಿದಾಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ. ಕೆಲವೊಂದು ಕಡೆ ನಾವು ವಿತ್ ಕೀ ಆನ್ಸರ್ ಕೂಡ ಕೊಟ್ಟಿದ್ದೇವೆ ಸರ್, ಯುಟಿಲೈಸ್ ಮಾಡಿಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಯಾವುದು ನಮ್ಮ ಮಾಡಲ್ 1, 2, 3 ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ಗಳು 3 ಕೊಟ್ಟಿರ್ತೇನೆ. ಹಾಗೂ ಅದರ ಜೊತೆಗೆ ಮತ್ತೇನಂತೀರ ಎಕ್ಸಾಮ್ 1, 2, 3 ಆ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಉಪಯೋಗಿಸಿಕೊಳ್ಳಿ. ವಾಟ್ ಯು ಮೀನ್ ಬೈ ಫೈನಲ್ ಗೂಡ್ಸ್? ವಾಟ್ ಯು ಮೀನ್ ಬೈ GDP ಡಿಫ್ಲೇಷನ್? ವಾಟ್ ಯು ಮೀನ್ ಬೈ ಡಿಪ್ರಿಸಿಯೇಷನ್? ಹೌದಲ್ವಾ? ಇದು ನಿಮಗೆ ನನ್ನ ಪ್ರಕಾರ ಏನಂತೀರ ಬೇರೆ ಪಾಠಕ್ಕಿಂತ ಇದು ಸ್ವಲ್ಪ ಲೆಸ್ ಅನ್ನಿಸ್ತಾ ಇದೆ. ಈಗ ಚಾಪ್ಟರ್ 3 ಮ್ಯಾಕ್ರೋಗೆ ಹೋದರೆ ನಾವು RBI ಎಸ್ಟಾಬ್ಲಿಷ್ಡ್ ಇದು ಬಹಳ ಸಲ ಕೇಳಿದ್ದಾನೆ. ಡಸ್ ನಾಟ್ ಡೈರೆಕ್ಟ್ಲಿ ಡೀಲ್ಸ್ ವಿತ್ ದಿ ಜನರಲ್ ಪಬ್ಲಿಕ್, ಅಗ್ರಿಗೇಟ್ ಮನಿ, ಲೀಗಲ್ ಡೆಫಿನಿಷನ್ ಆಫ್ ಮನಿ ಇದು ಭಾಳ ಸಲ ಬಂದಿರುವಂಥ ಪ್ರಶ್ನೆ. ಎಕ್ಸಾಂಪಲ್ ಆಫ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಇದು ಭಾಳ ಸಲ ಬಂದಿದೆ. ಫಂಕ್ಷನ್ ಆಫ್ ಮನಿ ಅಂತೂ ಫಿಕ್ಸ್ ಕ್ವಶನ್ ಅಂದ್ಕೊಳ್ಳಿ ಎಕ್ಸಾಮಲ್ಲಿ. ಕಮರ್ಷಿಯಲ್ ಬ್ಯಾಂಕ್ಸ್ ಕೂಡ ಅದ್ರ ಬಗ್ಗೆ ಕಾನ್ಸೆಪ್ಟು ಫಿಕ್ಸು ನಿಮ್ಮ ಎಕ್ಸಾಮಿಗೆ. ನಂತರದಲ್ಲಿ ಮೋಟಿವ್ ಆಫ್ ಮನಿ ಅದು ಕೂಡ ಫಿಕ್ಸು ಎಕ್ಸಾಮಿಗೆ. ಈ ಡಿಮಾನಿಟೈಸೇಷನು ಇದು ಮಕ್ಕಳು ಬರೀಲಿ ಅಂತ ಹೇಳ್ಬಿಟ್ಟು ಹಾಟ್ ಕ್ವಶನಲ್ಲಿ ಹಾಕಿರ್ತಾರೆ. ಅಂದರೆ ಥಿಂಕಿಂಗ್, ಹೈ ಆರ್ಡರ್ ಥಿಂಕಿಂಗ್ ಅಂತ ಯೋಚನೆ ಮಾಡಿ ಬರೀಬೇಕು ಮಕ್ಕಳು ಅಂತ, ಓದಿ ಅಲ್ಲ ಅದು ಅಂತ. MPC ಇವೆಲ್ಲವೂ ಕೂಡ ನಿಮಗೆ ಇದು 2 ಮಾರ್ಕ್ಸು ಅಥವಾ ನಿಮ್ಮ ಮ್ಯಾಥ್ಸ್ ದ ಫಾಲೋಯಿಂಗಲ್ಲಿ ಬರುವಂಥ ಪ್ರಶ್ನೆ ಆಗಿರುತ್ತೆ. ಅದರ ಡಿಫೈನ್ಡ್ ಆಟೋನಮಸ್ ಚೇಂಜಸ್ ಟು 200 ವಾಟ್ ಈಸ್ ದಿ MPC ಅಂತ ಇದೆ. ಇದನ್ನೆಲ್ಲ ತಾವುಗಳು ಮಾಡ್ತೀರಾ, ಭಾಳ ಈಸಿಯಾಗಿ ಇರುವಂತಹ ಪ್ರಶ್ನೆ. ರೈಟ್ ಎ ನೋಟ್ ಆನ್ ಫೈನಲ್ ಗೂಡ್ಸ್ ಅಂತ ಇದೆ. ಸ್ಟೇಟ್ ದಿ ಮೀನಿಂಗ್ ಆಫ್ ಇನ್ವರ್ಟರಿ ಅಂತೆ. ಸರ್ಕ್ಯುಲರ್ ಫ್ಲೋ ಆಫ್ ದಿ ಇನ್ಕಮ್ ಒಂದು. 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ರಿವಾರ್ಡ್ಸ್ ಒಂದು. ಆಯಿತಾ? ಎಕ್ಸ್ಟರ್ನಲಿಟೀಸ್ ಪ್ಲಾನ್ಡ್ ಆ್ಯಂಡ್ ಅನ್ಪ್ಲಾನ್ಡ್, ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್, ಎಕ್ಸ್ಪೆಂಡಿಚರ್ ಮೆಥಡ್, ಲಿಮಿಟೇಷನ್ ಆಫ್ GDP. 1, 2, 3 1, 2, 3 ಇಲ್ಲೂ ಕೂಡ ಅಷ್ಟೇ 2 ಕ್ವಶನ್ಸ್ ಫಿಕ್ಸು. ಇಲ್ಲಿ ನೋಡ್ಬೋದು ತಾವುಗಳು 2 ಮಾರ್ಕ್ಸಿನ 3 ಪ್ರಶ್ನೆಗಳು, 4 ಮಾರ್ಕ್ಸ್ 3 ಕ್ವಶನ್ಸ್, 6 ಮಾರ್ಕ್ಸ್ 3 ಕ್ವಶನ್ಸ್ ಇದೆ. 2 ಕ್ವಶನ್ಸ್ಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 2 ಕ್ವಶನ್ ಪೇಪರಲ್ಲಿ ಫಿಕ್ಸು. ಬಜೆಟಿನ ಕಾನ್ಸೆಪ್ಟಿಗೆ ನಾವು ಬಂದಾಗ ಇದರಲ್ಲಿ 2ರಲ್ಲಿ 1 ಕ್ವಶನ್ ಫಿಕ್ಸು. ಎಕ್ಸ್ಪ್ಲೇನ್ ದಿ ರೆಸಿಪ್ಟ್ಸ್ ಆಫ್ ಗೌರ್ನಮೆಂಟ್ ಒಂದು, ಎಕ್ಸ್ಪ್ಲೇನ್ ದಿ ಕ್ಲಾಸಿಫಿಕೇಷನ್ ರೆಸಿಪ್ಟ್ಸ್ ಉಂಟು. ಈ 2ರಲ್ಲಿ 1 ಕ್ವಶನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಫಿಕ್ಸ್ ಆಗಿರುತ್ತೆ. ಚಾಪ್ಟರ್ 6 ನೋಡೋದಾದರೆ ಲಿಂಕೇಜಸ್ ಟು ಓಪನ್ ಮಾರ್ಕೆಟ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಬ್ಯಾಲೆನ್ಸ್ ಆಫ್ ಟ್ರೇಡ್ ಎರಡೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಇದು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆವರೆಯಲಿ. ಆಲ್ ದ ಬೆಸ್ಟ್. ನನ್ನ ಮಾತು ಕೇಳಿ ವಿದ್ಯಾರ್ಥಿಗಳೇ, ಮೊದಲು 3 ಮಾಡಲ್ ಕ್ವಶನ್ ಪೇಪರ್ಗಳು ಸರಿಯಾಗಿ ಕಂಪ್ಲೀಟಾಗಿ ಓದ್ಕೊಳ್ಳಿ. ಜೊತೆಗೆ ಲಾಸ್ಟ್ ಮಂತಲ್ಲಿ ಬರೆದಂತಹ ನಿಮ್ಮ ಮಾರ್ಚ್ ತಿಂಗಳಲ್ಲಿ ಆ್ಯನ್ಯುವಲ್ ಎಕ್ಸಾಮ್ 1 ಅದನ್ನು ರೆಡಿಯಾಗಿ, ಅದಾದ ಮೇಲೆ ಆ್ಯನ್ಯುವಲ್ ಎಕ್ಸಾಮ್ 1, 2, 3 ಲಾಸ್ಟ್ ಇಯರಿನ 3 ಪ್ರಶ್ನೆ ಪತ್ರಿಕೆಗಳು ವಿತ್ ಕೀ ಆನ್ಸರ್ ರೆಡಿ ಆದರೆ ನೀವು ಔಟ್ ಆಫ್ ಮಾರ್ಕ್ಸ್ ತೆಗಿತೀರಾ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನು ಇವತ್ತು ಶನಿವಾರ ಸರ್, ಭಾನುವಾರ, ಸೋಮವಾರ ಎಕ್ಸಾಮ್ ಇರುವಂಥದ್ದು. 2 ದಿನ ಸಮಯ ಇದೆ. ಅದನ್ನು ನಾನು 1 ನಿಮಿಷದ ಒಂದು ವಿಡಿಯೋ ಸಪ್ರೇಟಾಗಿ ಮಾಡಿ ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 2.